ಗುರುಗಳೇ, ಎಷ್ಟೋ ಕಾಲದಿಂದ ಗೋವಿಂದಾಚಾರ್ಯರು ಈ ಮಠದಲ್ಲಿದ್ದರು, ಸ್ವಲ್ಪವೂ ಬದಲಾಗ್ಲಿಲ್ವಲ್ಲ ಗುರುಗಳೇ. ಮುಂದೆ ಆದರೂ ಇವರು ಬದಲಾಗ್ತಾರ? ವೆಂಕಟನಾಥ ಹುಟ್ಟಿ ಬಂದಿರುವುದೇ ಇಂಥವರ ಬದಲಾವಣೆಗಾಗಿ ಸುಧೀಂದ್ರವೇ. ನೊಂದವರ ಕಣ್ಣೀರನ್ನು ಒರೆಸಿ ತಪ್ಪು ಮಾಡಿದವರನ್ನ ತಿದ್ದುವ ಕೆಲಸ ವೆಂಕಟನಾಥ ಮಾಡೇ ಮಾಡ್ತಾನೆ. ಗೋವಿಂದಾಚಾರ್ಯರ ಹಾಗೂ ಭೋಗೇಂದ್ರನ ಪರಿಸ್ಥಿತಿ ಹೇಗೆ? ಮಠದಲ್ಲಿ ಉನ್ನತ ಸ್ಥಾನದಲ್ಲಿದ್ದು ಇವರೇ ಈ ರೀತಿ ವರ್ತಿಸಿದ್ರೆ ಮಠಕ್ಕೆ ಬರೋ ಭಕ್ತಾದಿಗಳು ಏನ್ ತಿಳ್ಕೊಂತಾರೆ? ಇವ್ರಿಗೆ ತಮ್ಮ ತಪ್ಪಿನ ಅರಿವು ಆಗ್ತಾನೆ ಇಲ್ವಲ್ಲ. ಶ್ರೀಹರಿ, ಶ್ರೀ, ಏನಾಯ್ತು? ಲೇ ಗೋಪಿ, ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಉಪವಾಸ ಇದ್ದೀಯ. ಸ್ವಲ್ಪ ಏನಾದ್ರೂ ತಿನ್ನಬಾರ್ದೆ? ಅತ್ತೆ, ಬನ್ನಿ ಊಟ ಮಾಡಿ. ನನಗೆ ಬೇಡ ಅಮ್ಮ, ನೀನ್ ಮಾಡು. ಅವ್ರು ಬಂದ್ಮೇಲೆ ಒಟ್ಟಿಗೆ ಮಾಡ್ತೀನಿ. ಅಲ್ವೇ ಗೋಪಿ, ಹೋಗಿರೋದು ಗಂಡಸರು, ಅವ್ರ ಜೊತೆಗೆ ಸರಸ್ವತಿ ಒಬ್ಳಿದ್ದಾಳೆ, ಬರ್ತಾರೆ. ನಮ್ಮ ವೆಂಕಟನಾಥ ಮಠಕ್ಕೆ ಹೋದಾಗ ಯಾವಾಗ ತಾನೇ ಬೇಗ ಬಂದಿದ್ದಾನೆ ಹೇಳೋ? ಇಬ್ರು ಗುರುಗಳಿಗೂ ಅವನನ್ನು ಕಂಡ್ರೆ ಪ್ರೀತಿ, ಅಲ್ಲೇ ಉಳಿಸ್ಕೊಂಡಿರ್ತಾರೆ. ಇಲ್ಲ ಅಂದ್ರೆ ಮಠದಿಂದ ಹೊರಡೋದೇ ತಡವಾಗಿರ್ಬೇಕು. ಅವ್ರನ್ನ ಕಾಯ್ಕೊಂಡು ನೀನು ಉಪವಾಸ ಇದ್ರೆ ಹೇಗೆ? ಸೀತಕ್ಕ, ಅವ್ರು ಹೊಸದಾಗಿ ಮದುವೆ ಆದವರು, ಹಸಿ ಮೈ, ರಾತ್ರಿ ಹೊರಗಡೆ ಇರಬಾರ್ದು. ಹೊತ್ತು ಮುಳುಗೋ ಮೊದಲು ಬರಬೇಕು ತಾನೆ. ಇತ್ತೀಚೆಗೆ ಆ ಕಾಡ್ ದಾರಿಯಲ್ಲಿ ಕಳ್ಳರ ಕಾಟ ಜಾಸ್ತಿ ಅಂತ ಹೇಳ್ತಾರೆ. ದಾರಿ ಮಧ್ಯೆ ಏನಾಯ್ತೋ ಏನೋ ಅಂತ ನನಗೆ ಆತಂಕ ಆಗ್ತಿದೆ. ನೋಡು, ದೇವರಿದ್ದಾನೆ, ಅವ್ರಿಗೇನು ಆಗೋದಿಲ್ಲ, ಚಿಂತೆ ಮಾಡಬೇಡ್ವೆ. ಶ್ರೀಹರಿ, ತಪ್ಪಿಸ್ಕೊಳಕ್ ನೋಡಿದ್ರೆ ನಿಮ್ಮನ್ನು ಉಳಿಸೋದಿಲ್ಲ. ನನಗೆ ತುಂಬಾ ಭಯ ಆಗ್ತಿದೆ. ಹೆದರ್ಬೇಡ ಸರಸ್ವತಿ. ನೋಡಿ, ದಯವಿಟ್ಟು ನಮಗೇನು ತೊಂದರೆ ಮಾಡಬೇಡಿ. ದಾರಿ ಹೋಕರನ್ನ ತಡೆದು ಈ ತರ ತೊಂದರೆ ಕೊಡೋದು ತಪ್ಪು. ನಮ್ಗೆ ಬುದ್ಧಿ ಹೇಳ್ಬೇಡ. ಸರಿ, ನಿಮ್ಗೇನ್ ಬೇಕು ಹೇಳಿ. ನಿಮ್ಮ ಹತ್ರ ಇರೋ ಒಂದ್ ಬೇಕು, ಒಡವೆಗಳು ಬೇಕು. ಸರಸ್ವತಿ, ನಿನ್ನ ಒಡವೆಗಳನ್ನ ತೆಗಿ. ನೋಡಿ, ನೀವು ಕೇಳಿದ್ದೆಲ್ಲ ಕೊಟ್ಟಿದ್ದೀವಿ. ಇನ್ನೇನ್ ಬೇಕು? ನಮ್ಮನ್ನ ಬಿಟ್ಬಿಡಿ. ನಮ್ಗ ನಿಮ್ಮ ಪ್ರಾಣ ಬೇಕು. ಶ್ರೀಹರಿ, 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 ಶ್ರೀಹರಿ. ಶ್ರೀಹರಿ ಅಮ್ಮ, ಶ್ರೀಹರಿ. ಗೋಪಿ, ಗೋಪಿ, ಹೇ ಗೋಪಿ.
ಏನಾಯ್ತು? ಯಾಕೆ ಇಷ್ಟು ಆತಂಕದಲ್ಲಿ ಶ್ರೀಹರಿ ಶ್ರೀಹರಿ ಅಂತ ಹೇಳ್ತಿದ್ದೀಯಾ? ಸೀತಕ್ಕ, ಶ್ರೀಹರಿ ನನಗೆ ಏನೋ ಕೆಟ್ಟ ಸೂಚನೆ ಕೊಟ್ಟ. ನೋಡಿ, ನೀವು ಕೇಳಿದಿನೆಲ್ಲ ಕೊಟ್ಟಿದ್ದೀವಿ, ಮತ್ತ್ಯಾಕೆ ನಮ್ಮನ್ನು ಕೊಲ್ಬೇಕು ನೀವು? ನಮ್ಮ ಸಾವಿಂದ ನಿಮಗೇನು ಲಾಭ? ನಿಮ್ಮಿಂದ ಆಗ್ತಿರೋ ನಷ್ಟನ ತಡೆದ್ರೆ ಅದೇ ನಮ್ಗೆ ಬಹು ದೊಡ್ಡ ಲಾಭ. ಅವ್ರಿಗೆ ಏನೋ ತೊಂದರೆ ಆಗಿದೆ ಅಂತ ನನಗನಿಸ್ತಾ ಇದೆ. ಯಾರಿಗಪ್ಪ ತೊಂದರೆ ಆಗಿದೆ? ಮಠಕ್ಕೆ ಮಕ್ಕಳು ಹೋಗಿದಾರಲ್ಲ, ಅವ್ರಿಗೆ ತೊಂದರೆ ಆಗಿದೆ ಅಂತ ಅನಿಸ್ತಾ ಇದೆ. ಅವ್ರಿಗೇನೋ ತೊಂದರೆ ಆಗಿದೆ ಅಂತ ಇಲ್ಲಿರೋ ನಿಮ್ಗೆ ಹೇಗ್ ಗೊತ್ತಾಯ್ತು ಅತ್ತೆ? ಕಮಲ, ಕಣ್ಣು ಕಾಣದೇ ಇದ್ರು ಕರುಳು ಗೊತ್ತಾಗತ್ತಲ್ವಾ? ನನ್ನ ಮನಸ್ಸು ಹೇಳ್ತಾ ಇದೆ, ನನ್ನ ಕರುಳು ಮಿಡಿತಾ ಇದೆ, ಅವ್ರಿಗೇನೋ ತೊಂದರೆ ಆಗಿದೆ ಅಂತ. ನೋಡಿ, ನಮ್ಮವ್ರು ನಿಮಗೆ ಎಷ್ಟು ನಷ್ಟ ಮಾಡಿದ್ದಾರೆ ಅಂತ ಹೇಳಿ. ನಿಮಗೇನೇ ನಷ್ಟ ಆಗಿದ್ರು ನಮ್ಮ ತಂದೆಯವ್ರಿಗೆ ಹೇಳಿ ನಿಮ್ಮ ನಷ್ಟನ ತುಂಬಿಕೊಡೋಕೆ ಹೇಳ್ತೀನಿ. ದಯವಿಟ್ಟು ನಮ್ಮನ್ನ ಕೊಲ್ಬೇಡಿ. ಅದಕ್ಕೆ ವೆಂಕಟನಾಥ ದೈವಾಂಶ ಸಂಭೂತ, ಅವ್ನಿಗೇನು ಆಗಿರಲ್ಲ, ಧೈರ್ಯವಾಗಿರಿ.